ಎಸ್ ಸ್ನೇಹಿತರೆ, ಸ್ಕೇಲಿಂಗ್ ಅಪ್ ಅನ್ನುವ ಪದ ನನಗೆ ತುಂಬ ತುಂಬ ಇಷ್ಟ. ಕಾರಣ ಏನು ಅಂದರೆ, ಕನ್ನಡದಲ್ಲಿ ಎತ್ತರೆತ್ತರಕ್ಕೇರಿ ಅಂತ ಇದನ್ನ ನಾನು ವರ್ಡ್ ಕಾಯಿನ್ ಮಾಡಿದ್ದೇನೆ. ಓಕೆ, ಎತ್ತರೆತ್ತರೆತ್ತರಕ್ಕೆ ಏರುವುದು. ಗಾಟ್ ಇಟ್. ನೀವು ನಿಮ್ಮ ಜೀವನದಲ್ಲಿ ಆ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದೀರಾ? ಕೆಲವೊಂದು ಪದಗಳು ಹೇಳ್ತೇನೆ, ಯಾವ ಪದ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿಬಿಡ್ರಿ. ಓಕೆ, ಒಂದೊಂದೇ ಹೇಳ್ಕೊಂಬರ್ತೀನಿ, ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಂಬರ್ತೀನಿ. ಅಪ್ಡೇಟ್ ಆರ್ ಔಟ್ಡೇಟ್? ಅಪ್ಡೇಟ್ ಆಗಬೇಕು, ಇಲ್ಲ ಔಟ್ಡೇಟ್ ಆಗೋಗ್ತೀರಾ. ಕರೆಕ್ಟಾ? ಅಪ್ಗ್ರೇಡ್, ನಿರಂತರವಾಗಿ ಅಪ್ಗ್ರೇಡ್ ಆಗ್ತಾರೆ. ಬೆಸ್ಟ್ ವರ್ಷನ್, ಕರೆಕ್ಟಾ? ಮೊಬೈಲು ಲ್ಯಾಪ್ಟಾಪ್ ಬೆಸ್ಟ್ ವರ್ಷನ್ ಬೇಕು, ನಾವು ಬೆಸ್ಟ್ ವರ್ಷನ್ ಆಗಬಾರ್ದಾ? ರೀಇನ್ವೆಂಟ್, ನಮ್ಮನ್ನು ನಾವು ಮರುಶೋಧಿಸಿಕೊಳ್ಳಬೇಕು. ರೀವೈರಿಂಗ್, ರೀಪೊಸಿಷನಿಂಗ್, ರೀವಿಸಿಟ್, ಚಾನಲೈಸ್, ಬಿ ಯುನೀಕ್, ಬಿ ಎ ನ್ಯೂ ಯು, ಬಿ ಎ ಪ್ಲೇಯರ್. ಅಂದ್ರೆ ನಾವೇನಾಗಿರ್ತೀವಿ, ವ್ಯೂಯರ್ಸ್ ಆಗಿರ್ತೀವಿ, ಬೇಡ ಅಂತ. ಕರೆಕ್ಟಾ? ಬೀಟ್ ಯುವರ್ ಸೆಲ್ಫ್, ನಮ್ಮ ದಾಖಲೆ ನಾವೇ ಮುರ್ಕೋಬೇಕು. ಟ್ರೆಷರ್ ಹೌಸ್, ನಮ್ಮ ಹತ್ರ ಟ್ರೆಷರ್, ಜ್ಞಾನದ ಖಜಾನೆ, ಮತ್ತೊಂದು ಖಜಾನೆ, ಯಾವ್ಯಾವ್ದು ಖಜಾನೆ ನೀವೇ ಆಗ್ಬೇಕು. ಪವರ್ ಹೌಸ್, ಶಕ್ತಿ ಕೇಂದ್ರ, ಶಕ್ತಿ ಪೀಠ ಅಂತೀವಿ, ನೀವೊಂದು ಅಂತ ಶಕ್ತಿ ಕೇಂದ್ರ ಆಗಬೇಕು. ಯು ಆರ್ ದ ಮಾಸ್ಟರ್ ಪೀಸ್, ಇದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ತರ ಇಡೀ ಪ್ರಪಂಚದಲ್ಲಿ ಒಬ್ಬರೇ ಇರೋದು ನಾವು. ಹಿಂದೆ ಇಲ್ಲ, ಇವತ್ತಿಲ್ಲ, ಮುಂದೆ ಹುಟ್ಟಲ್ಲಂತೆ. ಕರೆಕ್ಟಾ? ದೆನ್ ಸಿಇಒ ಅಂದ್ರೆ ನಮ್ಗೆ ಇಷ್ಟ ಈ ಕಾಲದಲ್ಲಿ, ಅದಕ್ಕೆ ಬಿಕಮ್ ಸಿಇಒ ಆಫ್ ಯುವರ್ ಲೈಫ್. ಸ್ಕ್ರಿಪ್ಟ್ ಯುವರ್ ಫ್ಯೂಚರ್, ಈಗಾಗಲೇ ಹೇಳಿದೆ. ಡಿಸ್ಕವರ್ ದ ಡೈಮಂಡ್ ಇನ್ ಯು, ನಿಮ್ಮೊಳಗೆ ಡೈಮಂಡ್ ಇದೆ, ಆ ಡೈಮಂಡ್ ಗಮನ ಕೊಡಿ. ಟ್ಯೂನ್ ಅಂಡ್ ಫೈನ್ ಟ್ಯೂನ್, ಟ್ಯೂನಿಂಗ್ ಆಗಬೇಕು ಮತ್ತೆ ಫೈನ್ ಟ್ಯೂನಿಂಗ್ ಆಗಬೇಕು. ಕರೆಕ್ಟ್? ಟ್ಯೂನಿಂಗ್ ನಿಮಗೆ ಹಳೆ ರೇಡಿಯೋಗಳಲ್ಲಿ ಗೊತ್ತಿದೆ ನಿಮಗೆ. ಟ್ಯೂನ್ ಮತ್ತೆ ಫೈನ್ ಟ್ಯೂನ್ ಅಂತ ಎರಡು ಬಟನ್ ಇರೋದು. ಆ ಎರಡು ಬಟನ್ನಲ್ಲಿ ಒಂದರಲ್ಲಿ ಟ್ಯೂನ್ ಮಾಡಿದ ಮೇಲೆ ಫೈನ್ ಟ್ಯೂನ್ ಮಾಡ್ತಾ ಬರೋರು. ಅಂದ್ರೆ ಇನ್ನೊಂಚೂರು ಕ್ಲಾರಿಟಿ ಬರಲಿ ಆಡಿಯೋ ಅಂತ. ಹಳೆ ರೇಡಿಯೋಗಳು ಯಾರು ನೋಡಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ. ಹಾಗೆ ನಾವು ಮಾಡ್ಕೋತಾ ಇದ್ದೀವ. ರೀಚಾರ್ಜ್, ಮೊಬೈಲ್ ರೀಚಾರ್ಜ್ ಮಾಡ್ತೀರಾ? ಕಾರ್ ಬ್ಯಾಟ್ರಿ ರೀಚಾರ್ಜ್ ಮಾಡ್ಕೋತೀವಿ, ಸರಿ ಇದೆಲ್ಲ ನೋಡ್ಕೋತೀವಿ. ನಾವೆಷ್ಟು ರೀಚಾರ್ಜ್ ಮಾಡ್ಕೋತಾ ಇದ್ದೀವಿ? ಕರೆಕ್ಟ್. ಈ ಎಲ್ಲ ಪದ ಹೇಳ್ತಾ ಇರೋದು ಸ್ಕೇಲಿಂಗ್ಗೆ ಪೂರಕವಾದ ಪದಗಳು ಕೊಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಕಾಮೆಂಟ್ ಅಲ್ಲಿ ಟೈಪ್ ಮಾಡ್ತಾ ಇರಲಿ ಅನ್ನೋದಕ್ಕೋಸ್ಕರ. ಓಕೆ. ಪಾಲಿಶಿಂಗ್, ಏನ್ ಪಾತ್ರೆ ಪಾಲಿಶ್ ಮಾಡ್ತೀವಿ, ಶೂ ಪಾಲಿಶ್ ಮಾಡ್ತೀವಿ, ಯಾಕೆ ಶೈನಿಂಗ್ ಹೊಡಿಲಿ ಅಂತ. ಪಾಲಿಶ್ ಆಗ್ತಾ ಇದ್ದಂಗೆ ನಾವು ಶೈನಿಂಗ್ ಹೊಡಿತೀವ ಇಲ್ವಾ? ಎನ್ಹ್ಯಾನ್ಸ್, ವೃದ್ಧಿ, ಅಭಿವೃದ್ಧಿ, ಪ್ರಗತಿ. ಸ್ಟೆಪ್ ಅಪ್, ಒಂದೊಂದು ಹೆಜ್ಜೆ 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 ಮೇಲ್ಮೇಲೆ ಮೇಲೆ ಹಿಡಿದ್ಬೇಕು. ಲಿಫ್ಟ್ ಅಪ್, ಒಂದೊಂದ್ಸರಿ ಲಿಫ್ಟ್ ರಿಂಗ್ ಅಂತ ಹೋದಂಗೆ ಹೋಗ್ಬಿಡ್ಬೇಕು. ಎಲಿವೇಟ್, ಎಲಿವೇಟರ್ ಅಂತಾನೂ ಕರೀತಾರೆ. ಬಿ ಎನ್ ಎಕ್ಸ್ಪರ್ಟ್, ನಾವು ನಮ್ಮ ಕ್ಷೇತ್ರದ ಎಕ್ಸ್ಪರ್ಟ್ ಆಗಬೇಕು. ಬಿಕಮ್ ಎ ಲೆಜೆಂಡ್, ಆ ಕ್ಷೇತ್ರದ ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕು. ಕರೆಕ್ಟಾ? ಅಂಡ್ ಲಾಂಚಿಂಗ್ ಪ್ಯಾಡ್ ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಆಗ ಈ ಸ್ಕೇಲಿಂಗ್ ಅಪ್ಗೆ ಒಂದು ಅರ್ಥ ಬರ್ತದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಸೊ ನಾವು ನಮ್ಮ ಕೋರ್ಸಲ್ಲಿ ಏನು ಮಾಡ್ತೇವೆ ಅದಕ್ಕೆ ಅಂದರೆ, ಯಾರು ಬರ್ತಾರೆ 5 ಅಂಶಗಳನ್ನು ಇಡ್ತೇನೆ. ಒಂದು, ಟಾಪರ್ ಆಗಲಿ, ಅಚೀವರ್ ಆಗಲಿ, ಲೀಡರ್ ಆಗಲಿ, ಎಕ್ಸ್ಪರ್ಟ್ ಆಗಲಿ, ಮತ್ತೆ ರಿಚ್ ಪರ್ಸನ್ ಆಗಲಿ ಅಂತ ನಾವು ವರ್ಕ್ ಮಾಡ್ತೀವಿ. ಸೊ ಈ 5 ಅಂಶಗಳ ಕಡೆಗೆ ನಾವು ಗಮನ ಕೊಡ್ತಾ ಇದ್ದೇವೆ. ಎಲ್ಲರಲ್ಲಿ ಈ 5 ಅಂಶಗಳು ಮೂಡೋದಕ್ಕೆ ಈ ಸ್ಕೇಲಿಂಗ್ ಅಪ್ ನೀವು ಮಾಡ್ಕೊಳ್ಳೇಬೇಕು. ಏನಂತೀರಿ? ಕಾಮೆಂಟ್ ಮಾಡಿ.